ರೋಹಿತ, ಏನು ಇದು ಏನಿದೆ ಅವನವನ ಫಸ್ಟ್ನೇ ಟೆಸ್ಟ್ ಮ್ಯಾಚ್ ಚಲೋ ಇತ್ತಲ್ಲ ಮರ್ಯ ಅವನವನ 3 ದಿವ್ಸಕ್ಕೆ ಮುಗಿದ್ರು ಸ್ವಲ್ಪ ಮರ್ಯಾದೆ ಇತ್ತಪ್ಪ ಅವನವನು. ಆ ಕಡೆ ಅವನವನು ಇನ್ನ ಪಿಚ್ ರೆಡಿ ಮಾಡಿದವನು ಒಂದಿಟ್ಟು ಬೈಯೋ ಅವಕಾಶ ಇತ್ತಪ್ಪ. ಅವನವನು ಇವತ್ತು ಯಾರಿಗೆ ಬೈಬೇಕಂತ ಗೊತ್ತಾಗಲ್ತವ್ರು, ಬಾಲರಿಗೆ ಬೈಬೇಕು ಬ್ಯಾಟ್ಸ್ಮನಿಗೆ ಬೈಬೇಕು. ಯಪ್ಪು ಈಗ ಹೊಲಸಾಡುದ ಅವನವನು. ನಮ್ಮ ಬಾಲರ್ಗಳ ಹತ್ರ ವಿಕೆಟ್ ತೆಗಿಯಾಕ ತಯಾರಿಲ್ಲ, ಬ್ಯಾಟ್ಸ್ಮನ್ಗಳು ರನ್ ಹೊಡ್ಯಾಕ ತಯಾರಿಲ್ಲ. ಆಮೇಲೆ ಬೊಮ್ರ ನೀವು ಒಳ್ಳೆ ಕ್ಲಾಸ್ ಬಾಲರದಿ ಹೌದಲ್ಲ, ಬಾಲರದಿಲ್ಲ ಮಗನ ಟೆಸ್ಟ್ನಾಗ ಎದಕ್ಕದಿ ಅವನವನು. ಲೇ ಹೋಗಿ ಹೋಗಿ ಬಾಲರ್ಗಳು ಕೆಟ್ಟಗಳ ಕಾಯ್ಲಿಕ್ಕಂದ್ರೆ ಎದಕ್ಕೆ ಬದಿಸೋಲಿ ಎದಕ್ಕೆ ಬದಿಸಿ ಅವನವನು ಕೊಟ ಮರಿ ಹಿಟ್ಟು ಕೊರ್ಲಾಕೊಂಬಿಡಿ ಅವನವನು ಸುಳ ಎದಕ್ಕೆ ಅವನವನು. ಲೇ ನಿನ್ನ ಅಪ್ಪನೆ 300 ರನ್ ಒಳಗೆ ಎಲ್ಲಾರು ಕಿತ್ತು ಕೊಟ್ಟು ಬಿಡ್ತಾರ, ನಾವು ಮಾಡಿವಿ ಅವನು. ಹೋಗಿ ಬಾಲರ್ ಕಡೆ ಯಪ್ಪು ಸೆಂಚುರಿ 50 ಓಕೆ, ಸೆಂಚುರಿ ಯಾಕೆ ಐತಿಲ್ಲದ ಲೆಕ್ಕ ಪತ್ರ ಏನು ಇಲ್ಲನ ಅವನವನ. ನಿಂತ ನಾಯಿ ಹೊಡ್ಸ್ಕೊಂಡ್ರು ಎಲ್ಲ ಬಾಲರ್ಗಳು. ರೀ ಅಣ್ಣಾರ, ನಮ್ಗೆ ಯಾಕೋ ಏನೋ ಗೊತ್ತಿಲ್ಲ, ಅಪೋಸಿಟ್ ಬಾಲರ್ ಇದ್ದಂತ ಹೇಳ್ರಿ ಅವನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹೇರ್ತೈತಿ ನಮ್ಗೆ. ಅವನವನು ಔಟ್ ಮಾಡಬಾರ್ದಪ್ಪ ಅನಿಸ್ಬಿಡ್ತೈತಿ. ಯಾಕೋ ಏನೋ ಗೊತ್ತಿಲ್ಲ, ನಮಗೆ ಮಾತ್ರ ಹಂಗೆ ಅನಿಸ್ತೈತಿ. ಅವನವನು ಯಾವುದೋ ಬಾಲರ್ಲಿ ಅವನದು ವಿಕೆಟ್ ತೆಗಿಯಕ್ಕೆ ಹೆಣಿಗೆ ಬಿಡ್ತೀವಿ ನಾವು ಎಲ್ಲರೂ. ಅವನವನು ಎಷ್ಟು ಈ ಸೀರೀಸ್ ಆಗ್ಯಾವಲ್ಲ ಎಲ್ಲ ಸೀರೀಸ್ನಾಗ ನಾವು ಬಾಲರ್ ವಿಕೆಟ್ ಲೇಟಾಗಿ ತಗೋತೀವಿ. ಯಾಕೆ ಹೇಳ್ರಿ, ನಮಗೆ ಬಾಲರ್ ಮೇಲೆ ಪ್ರೀತಿ ಭಾಳ ಐತೆ ಅವನವನು. ಯಾಕಂದ್ರೆ ನಾವು ಬಾಲರ್ಗಳೇ, ಅವನವನು ನಾವು ಅವ್ರ ಕಷ್ಟ ಅನುಭವಿಸ್ಬಿಟ್ಟು ಇಲ್ಲಿ ಬಂದೀವಿ. ಅದಕ್ಕೆ ಅವನವನು ಒಂದು ರನ್ ಹುಲ್ಲಪ್ಪ ಅಂತ ಬಿಟ್ಟು ಕೊಟ್ಟಿರ್ತೀವಿ. ಈ ನನ್ನ ಮಕ್ಕಳ ಸೆಂಚುರಿ ನೋಡಿಬೇಕ ಅವನವನು. ನಮ್ದ ಮಾಡ ಮರ್ಯಾದೆ ತೆಗೆದ್ಬಿಟ್ರು ಪಾಪ ಅಂದವ್ರಿಗೆ ಕಾಲಿಲಿಗೆ. ಅಣ್ಣ ನಿಮ್ಮ ಪಾಪದಾಗ ನಾವು ಸದ್ಯಕ್ಕೆ ರೋಸ್ಟ್ ಆಗ್ಲಿಕತ್ತೀವಿ ಅವನವನು. ಪಾಪ ಪುಣ್ಯ ಎಲ್ಲ ನೋಡ್ಬಾರ್ದು ಅವನವನು. ಆ ಕಾಡೆ ಕೇಳಿ ಅದ್ರ ಮುಗಿತ್ತವನವನು. ಚಡ್ಡಿ ಯಾರ್ದೋಲಿ ಅವನವನು, ಪ್ಯಾಂಟ್ ಹೌದ್ರೋಲಿ ಅವನವನು. ವಿಕೆಟ್ ತೆಗಿಬೇಕಾಗಿದ್ದಲ್ಲಿ ಏನು ಮರ ನಿಮ್ಮ ಸಲುವಾಗಿ ಅವನವನು ಎಲ್ಲ ಬ್ಯಾಟ್ಸ್ಮನ್ಗಳು ಬಯಸ್ಕೊಳ್ಳೋಂಗಾತ. ಯಾಕೆ ಹೇಳ್ರಿ, ಅವನವನು ಜೀಜಿ ಎಲ್ಲರಿಗೂ ಅವನವನು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿಸೋದು ಬಿಟ್ಟು ಅವನವನು ಬಾಲಿಂಗ್ ಹೊಡಿಕತ್ತಾನ. ಅವ್ನು ಕೇಳಿದ್ರು ಅವನವನು ಅಲ್ಲಿ ಗ್ರೌಂಡ್ನಾಗ ಬ್ಯಾಟಿಂಗ್ ಆಡಬೇಕು ಏನು ಹೊರಗೆ ಬಂದು ಬಾಲಿಂಗ್ ಮಾಡಬೇಕು ನಮಗೆ ತಿಳಿಯೋದಾಗಿತ್ತು. ಸುಮ್ಮನೆ ಅದಕ್ಕೆ ಅವನವನು ನಮ್ಮವ್ರು ಯಾರು ಚಲೋ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ, ಅದಕ್ಕೆ ಅವನು ನಾವು ಬ್ಯಾಟಿಂಗ್ ಆಡಿಲ್ಲ. ಸೊ ನಮಗೂ ಇದಕ್ಕೆ ಸಂಬಂಧ ಇಲ್ಲ. ಇಲ್ರಿ ಅನ್ನಾರ, ನಂದೇನು ತಪ್ಪಿಲ್ಲ ಅವನು. ನಾ ಎಷ್ಟು ಮಂದಿ ಬ್ಯಾಟ್ಸ್ಮನ್ ಬಾಲರ್ಗಳು ಅದಾರಲ್ಲ ಎಲ್ಲಾರನು ಆಲ್ರೌಂಡರ್ ಮಾಡ್ಬೇಕಂತ ಪಣ ತೊಟ್ಟು ಬಿಟ್ಟಿನ ಅವನವನು. ಪಣ ತೊಟ್ಟಿನಂದ್ರೆ ತೊಟ್ಟಿನವನು. ಬ್ಯಾಟಿಂಗ್ ಯಾರ್ಯಾರು ಫುಲ್ ತಿಂಡಿಲೆ ಮಾಡ್ತಾರ ಅವ್ರು ಬಾಲಿಂಗ್ ಮಾಡ್ಬೇಕು, ಬಾಲಿಂಗ್ ಯಾರ್ಯಾರು ತಿಂಡಿಲೆ ಮಾಡ್ತಾರ ಅವ್ರು ಪೂರ್ತಿ ತಿಂಡಿಲೆ ಬ್ಯಾಟಿಂಗ್ ಆಡಬೇಕು. ಅದು ನನ್ನ ಉದ್ದೇಶ ಐತೆ ಅವನವನು ಉದ್ದೇಶ. ಆಗಿದ್ದಲ್ಲಿ ಹೊಲ ಹೋಗ್ಲಿ ಮನೆ ಹೋಗ್ಲಿ ಅವನವನು ಎಷ್ಟು ಟೆಸ್ಟ್ ಮ್ಯಾಚ್ ಹಳ್ಳ ಹಿಡಿಲಿ ಅವನವನು. ಆಗಿದ್ದಲ್ಲಿ ಅವನವನು ನಾ ಅನ್ಕೊಂಡಿದ್ದೆ ಬಿಡುದಿಲ್ಲ ಅವನವನು. ಟೀಮ್ ಇಂಡಿಯಾದಾಗ ನಂಬರ್ 1 ಹಿಡಿದು ನಂಬರ್ 12 ಮಟನು ಬರೀ ಆಲ್ರೌಂಡ್ರೇ ಇರ್ಬೇಕು. ವಿಕೆಟ್ ಕೀಪರ್ ತಂದು ಕೆಟ್ಟ ಬಾಲಿಂಗ್ ಹಾಕಿದ್ರು ಬಾಲಿಂಗ್ ಹಾಕ್ತಿರ್ಬೇಕು. ಅಲ್ಲಿ ಕೊನೆ ಅವನವನು ಫಾಲೋ ಆನ್ ಕೂಡ ಅವಕಾಶ ಇತ್ತು. ಫಾಲೋ ಆನ್ ಯಾಕೆ ಕೊಟ್ಟಿಲ್ಲ ನನಗೆ ತಿಳಿಯಲ್ತಪ್ಪ ಅವನವನು. ನಮ್ಮ ಬುಮ್ರಾ ನೋಡಿದ್ರೆ ಇವೊಂದು ಶೇಪ್ ಔಟ್ ಮಾಡ್ಯಾರ ಕುಳ್ಳ ಕ್ರಿಕೆಟ್. ಇವಾಗಲೂ ಈ ಶೇಪ್ ಔಟ್ ಮಾಡೋ ಚಾನ್ಸ್ ಇತ್ತಪ್ಪ, ಬೇಕಾದ ಪೂರ್ತಿ ಚಾನ್ಸ್ ಇತ್ತು. ಶೇಪ್ ಔಟ್ ಯಾಕೆ ಮಾಡಲಿಲ್ಲ ಅವನು? ಪೂರ್ತಿ ಇಂಡಿಯಾದ ಶೇಪ್ ಅಪ್ಪಿ ಶೇಪ್ ಎಲ್ಲ ಆಗಿಬಿಟ್ಟಿರ್ತಿತ್ತು. ಏನರ ಫಾಲೋ ಆನ್ ಕೊಟ್ಟಿತ್ತಂತ ತಿಳಿದ್ರೆ ಅವನವನು ಮರ್ಯಾದೆ 3 ಕಾಸಿಗೆ ಹರಾಜ್ ಆಗಿಬಿಟ್ಟಿರ್ತಿತ್ತು ಇಂಡಿಯಾದ. ಯಾಕೆ ಕೊಡಲಿಲ್ಲ ನನಗೆ ತಿಳಿಯಲ್ತ. ರೋಹಿತ, ಫಾಲೋ ಆನ್ ಯಾಕೆ ಕೊಟ್ಟಿಲ್ಲ ಗೊತ್ತಾ? ನಮ್ಮ ದೋಸ್ತ ಬಿಡಿ ಅವನವನು ಇವ ಏನರ ಟಕಳೆ ಬಹುಮ ಫಾಲೋ ಆನ್ ಕೊಟ್ಟನಂದ್ರೆ ಎಬ್ಬಿಸಿ ಬಡಿತೀನಿ ಅಂತ ಹೇಳಿದ್ನ. ಸೌತ್ ಆಫ್ರಿಕಾಗೆ ವಾಪಸ್ ಹೆಂಗೆ ಹೋಗ್ತಿದ್ ನೀವು ಅವನವನು. ಅಲ್ಲಿರೋದು ಬಿಡಿ ಹೊಳ್ಳಿ ವಾಪಸ್ ತಿರುವಾಡಿ ಹೊಡೆದ್ಗೆಟ್ಟ ಅವನು. ಈಗ ಕೊಳ್ಳದನ ಏನಾಟ ಕೊಳ್ಳ ಮಾಡಿದಂದ್ರೆ ಅದಕ್ಕೆ ಬ್ಯಾಡ ಸುಳ್ಳೆ ಅದಕ್ಕೆ ಅವನವನು ದೊಡ್ಡವ್ರನ್ನ ಅದಕ್ಕೆ ಎದುರು ಹಾಕೊಳ್ಳೋದು ಟಿಕೆಟ ಸುಮ್ ಬಿಟ್ಬಿಟ್ಟಾನ ಪಾಪ ಒಲೆ ಟಿಕೆಟ. ನೀವು ದೂರ ವಿಚಾರ ಮಾಡಿದ್ರಿ ಸ್ವಲ್ಪ ಹಿಂದಕ್ಕೆ ಬರ್ರಿ ಅವನವನು. ನಾವೇನ ನಿಮ್ಮ ಕೂಡ 2 ಸೀರೀಸ್ ಆಡ್ಬೇಕು, T20 ಸೀರೀಸ್ ಆಡ್ಬೇಕು, ODI ಸೀರೀಸ್ ಆಡ್ಬೇಕು ಅವನವನು. ನಾವು ನಿಮಗೆ ಟೆಸ್ಟ್ನ ಅಸಹ್ಯ ಮಾಡಿ ನಾವೇನು ಹೋಗೋರು ಇಲ್ಲ. 2 ಸೀರೀಸ್ ಅದಾವ ಅವನವನು. ಡೋಂಟ್ ಟೇಕ್ ರಿಸ್ಕ್. ನಾವು ರಿಸ್ಕ್ ಎಲ್ಲ ತಗೊಳ್ಳೋದೇ ಇಲ್ಲ.
ಅವನವನು ಮೊದಲ ನೀವು ಆಸ್ಟ್ರೇಲಿಯಾದ ಮೇಲೆ ಇಬ್ಬರು ಫಾರ್ಮಿಂಗ್ ಬಂದ್ಬಿಟ್ರಿ. ಅವನವನು ರೋಹಿತ್ ತರ್ಲಾರ ಬೇಕಾದ್ರೆ ನಂಬರ್ 1 ರ್ಯಾಂಕಿಂಗ್ ಹೋಗ್ಬಿಟ್ಟಿದ್ರು. ಅದು ಅಲ್ದ ನಾವು ರಿಸ್ಕ್ ತೊಗೊಳಕ್ ತಯಾರಿಲ್ಲ ಆಗಿದ್ದಲ್ಲಿ. ನಾವು ನಿಮಗೆ ಮರ್ಯಾದೆ ಕೊಡ್ತೀವಿ, ನೀವು ನಮಗೆ ಮರ್ಯಾದೆ ಕೊಟ್ರೆ ಅವನವನು ಸಾಕು. ಕ್ರಿಕೆಟ್ ಇಸ್ ಜೆಂಟಲ್ ಮ್ಯಾನ್ ಗೇಮ್. ಜೆಂಟಲ್ ಗತಿ ಆಡೋನು ಅವನವನು ಮೆಂಟಲ್ ಗತಿ ಮಾಡೋದು ಬೇಕಾಗೇ ಇಲ್ಲ ಆಗಿದ್ದಲ್ಲಿ. ಕೈ ಮುಂದೆ ಅವನೊಂದು ಪಟಕ್ನ ಸಬ್ಸ್ಕ್ರೈಬ್ ಹೊಡೆದು ಬಿಡ್ರಿ ಆಗಿದ್ದಲ್ಲಿ. ಹಂಗೆ ಬಾಜುಕಿನ ಗಂಟೆ ಹೊಡೆದು ಬಿಡ್ರಿ. ಭಾಳ ಮಂದಿ ಗಂಟೆನ ಹೊಡೆದ್ರೆ ಅನಿಸ್ತದೆ ನನಗೆ.